ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ಕನ್ನಡ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಸೊ ರೆಸಿಪಿನ ಶೇರ್ ಮಾಡೋಣ ಅಂತ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಬೇಕು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್. ಸೊ ನೀವು ಬೆಲ್ ಐಕಾನ್ನ ಟ್ಯಾಪ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರು ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ನೀವು ಅದನ್ನು ಹೋಗಿ ನೋಡ್ಬೋದು. ಸೊ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ 2 ಆನಿಯನ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ 2 ಆನಿಯನ್ಸ್ ಅಂದರೆ ಅದು ತುಂಬ ದೊಡ್ಡದಿರುತ್ತೆ. ಸೊ ಅದನ್ನು ನೀವು ಈಕ್ವಲ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಎಷ್ಟು ರೈಸ್ಗೆ ಎಷ್ಟು ಆನಿಯನ್ಸು ಎಷ್ಟು ಟೊಮ್ಯಾಟೊ ಹಾಕಿದ್ರೆ ಮಸಾಲೆ ಕರೆಕ್ಟಾಗಿರುತ್ತೆ ಅಂತ. ಸೊ ಇಲ್ಲಿ 2 ಆನಿಯನ್ಸ್ ಯಾಕಂದರೆ ಇದು ತುಂಬ ದೊಡ್ಡದು ಸೈಜ್ ಇತ್ತು. ಸೊ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಮೀಡಿಯಮ್ ಸೈಜ್ ಇದ್ದರೆ ಒಂದು 3 to 4 ಕಟ್ ಮಾಡ್ಕೊಳ್ಳಿ. ದೊಡ್ಡದಿದ್ರೆ 2 ಕಟ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅನಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ 2 ಟೊಮ್ಯಾಟೋಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ 2 ಟೊಮ್ಯಾಟೊ ಸಾಕು. ಬಿಕಾಸ್ ಬಿರಿಯಾನಿ ನಾವೇನೇ ಬಿರಿಯಾನಿ ಮಾಡೋದಿರ್ಬೋದು, ವೆಜ್ ಇರಲಿ ನಾನ್ ವೆಜ್ ಇರಲಿ, ಸೊ ಟೊಮ್ಯಾಟೊನ ಕಮ್ಮಿ ಆಗಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿಗಳಿಗೆ ಟೊಮೆಟೊ ಜಾಸ್ತಿ ಆಯಿತು ಅಂದರೆ ಅದು ಟೊಮ್ಯಾಟೊ ಬಾತ್ ಥರ ಟೇಸ್ಟ್ ಟರ್ನ್ ಆಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರೋಲ್ಲ ಅಷ್ಟು. ಸೊ ಅದರಿಂದ ಟೊಮೆಟೊ ಕಮ್ಮಿ. ನೆಕ್ಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ಮಸಾಲೆಗೆ. ಸೊ ಅದಕ್ಕೆ ನಾನು ಸ್ವಲ್ಪ ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಸೋಂಪು ಕಾಳು ಮತ್ತು 5 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಳ್ಬೇಕು ಅದಕ್ಕೆ. ಸೊ ಪುದೀನ ಸೊಪ್ಪು ಸಿಕ್ಕಿಲ್ಲ, ಅದರಿಂದ ಬರೀ ನಾನು ಈ 3 ಐಟಮ್ಸ್ ಮಾತ್ರ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆ ನೀವು ಶುಂಠಿ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಸಪ್ರೇಟ್ ಪೇಸ್ಟ್ ಹಾಕ್ತೀನಿ ಅಂದರೆ ಸಪ್ರೇಟ್ ಪೇಸ್ಟ್ ಹಾಕ್ಕೊಳ್ಬೋದು. ಸೊ ಈ ಥರ ಮಾಡಿ ಬಿರಿಯಾನಿಗೆ ಮಸಾಲ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಬೇಕಂದ್ರೂ ಕಾಯಿ ಹಾಲು ಕೂಡ ಹಾಕ್ಕೊಳ್ಬೋದು. ಅಂದರೆ ಕಾಯ್ದು ಜ್ಯೂಸ್ ಥರ ಮಾಡ್ಕೊಂಡು ಹಾಕ್ತೀವಲ್ಲ ಗ್ರೈಂಡ್ ಮಾಡಿಕೊಂಡು, ಸೊ ಅದನ್ನು ಆ್ಯಡ್ ಮಾಡ್ಬೋದು. ಅದಾದಮೇಲೆ ಒಂದು ಪ್ಯಾನ್ ಇಕ್ಕಿ ಒಂದು ಪ್ಯಾನಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಸೊ ತುಪ್ಪ ಇದ್ರ ಜೊತೆ ಹಾಕಬೇಡಿ, ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬರೀ ಆಯಿಲ್ ಮಾತ್ರ ಹಾಕ್ಕೊಂಡು ಏನೇನು ಫ್ರೈ ಮಾಡೋದಿದೆ ಅದನ್ನು ಫ್ರೈ ಮಾಡಿಕೊಂಡ್ರೆ ಇಟ್ಸ್ ಗುಡ್. ಟೇಸ್ಟು ಚೆನ್ನಾಗಿರುತ್ತೆ. ಪ್ಯೂರ್ ಲೈಕ್ ಚಿಕನ್ ಬಿರಿಯಾನಿ ತಿನ್ನೋ ಥರನೇ ಟೇಸ್ಟ್ ಇರುತ್ತೆ ಮಶ್ರೂಮ್ ಬಿರಿಯಾನಿ ಈ ಥರ ಮಾಡಿಕೊಂಡ್ರೆ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಬೀ ಲೀಫ್ ಮತ್ತು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ಅದ್ರ ಜೊತೆ ಆನಿಯನ್ 2 ಆನಿಯನ್ಸ್ ಹಾಕಿರೋದು ನಾನಿಲ್ಲಿ. ಸೊ 2 ಆನಿಯನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದನ್ನು ಫ್ರೈ ಮಾಡಿಬಿಟ್ಟು ಅದು ಚೂರು ಮಾತ್ರನೇ ಬ್ರೌನಿಷ್ ಆಗಬೇಕು, ಜಾಸ್ತಿ ಆಗಬಾರ್ದು. ಅದಾದಮೇಲೆ ನಾವು ಏನು ಮಸಾಲೆ, ಗ್ರೀನ್ ಮಸಾಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅದು ಎಲ್ಲದ್ರ ಜೊತೆ ಎಲ್ಲ ಆನಿಯನ್ಸ್ ಏನಿದೆ ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಿ ನೀಟಾಗಿ ಅದು ಆಯಿಲ್ ಬಿಡಬೇಕು. ಸೊ ಆಯಿಲ್ ಬಿಟ್ಟಾದ್ಮೇಲೆ ಈ ಥರ ಬರಬೇಕು. ಇದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು 2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಳ್ಳಿ. ಸೊ ಅರ್ಧ ಕಪ್ ಮೊಸರು ಹಾಕ್ಕೊಂಡು ಅದು ನೀಟಾಗಿ ಎಲ್ಲದ್ರದ್ದು ಸ್ಮೆಲ್ ಏನಿರುತ್ತೆ, ಸೊ ಹಸಿ ಸ್ಮೆಲ್ ಅಂತಾರಲ್ಲ ಅದು ಫುಲ್ ಕಂಪ್ಲೀಟಾಗಿ ಹೋಗಬೇಕು. ಅದಾದಮೇಲೆ ಸ್ಪೈಸಸ್ಗಂತ ರೆಡ್ ಚಿಲ್ಲಿ ಪೌಡರ್, ಸೊ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಅದ್ರ ಜೊತೆ ಸ್ವಲ್ಪ ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಕಲರಿಗೆ, ಇಷ್ಟೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೈಸಸ್ ಎಲ್ಲನೂ ಮಸಾಲೆಗೆ ಹಿಡಿಯೋ ಥರ
ನೆಕ್ಸ್ಟು ಎಲ್ಲ ಮಸಾಲೆ ಎಲ್ಲ ಫುಲ್ಲು ಆಯಿಲ್ ಬಿಡಬೇಕು ಈ ಥರ ನೀಟಾಗಿ ಫ್ರೈ ಆಗಿ. ಅದೆಲ್ಲ ಆದಮೇಲೆ ಮಶ್ರೂಮ್ ಏನು ವಾಶ್ ಮಾಡಿ ನೀವು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರ ಆ ಮಶ್ರೂಮ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸೊ ಸಾಲ್ಟ್ ಆ್ಯಕ್ಚುಲಿ ಕಲ್ಲು ಕ್ರಿಸ್ಟಲ್ ಸಾಲ್ಟ್ ಅಂತಾರಲ್ಲ, ಸೊ ಅದನ್ನು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಒಂದ್ಸಲ ಟ್ರೈ ಮಾಡಿ. ಅದನ್ನು ಯೂಸ್ ಮಾಡಲ್ಲ ಅಂದರೆ ಸೊ ಅದ್ರ ಜೊತೆ ರೈಸ್ ವಾಶ್ ಮಾಡಿ ಇಟ್ಕೊಂಡಿರಿ ಮುಂಚೆನೇ 30 ಮಿನಿಟ್ಸ್ ಮುಂಚೆನೇ. ನಾನಿಲ್ಲಿ 1 ಗ್ಲಾಸ್ ಬಾಸುಮತಿ ರೈಸ್ ಮತ್ತು 1 ಗ್ಲಾಸ್ ನಾರ್ಮಲ್ ರೈಸ್ನ ಯೂಸ್ ಅಂದರೆ ಬುಲೆಟ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕಂಪ್ಲೀಟ್ ಬಾಸುಮತಿ ರೈಸ್ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಜೀರಾ ರೈಸಿಂದ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಅದಾದಮೇಲೆ 2 ವಿಷಲ್ಸ್ ಆಗೋದಕ್ಕೆ ಬಿಡಿ. 2 ವಿಷಲ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿದರೆ ಟೇಸ್ಟಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ಸೊ ಸೀರಿಯಸ್ಲಿ ಗೈಸ್ ಒಂದ್ಸಲ ಟ್ರೈ ಮಾಡಿ. ಸೊ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಲಿಡ್ ಓಪನ್ ಮಾಡಾದಮೇಲೆ ಸ್ವಲ್ಪ ಗೀನ ಆ್ಯಡ್ ಮಾಡಿ. ಅದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಲಾಸ್ಟಲ್ಲಿ ಗೀನ ಆ್ಯಡ್ ಮಾಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಅದು ಏನಿರುತ್ತೆ ಸೊ ಮೇಲೆಲ್ಲ ಮಶ್ರೂಮ್ ಬಂದು ಕೂತ್ಕೊಂಡು ಬಿಟ್ಟಿರುತ್ತೆ, ಕೆಳಗಡೆ ಎಲ್ಲ ರೈಸ್ ಇರುತ್ತೆ. ಸೊ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವನು ಏನು ಮಾಡ್ದ ಅಂದರೆ ನನ್ನ ನೈಲ್ ಪಾಲಿಶ್ ಬಾಕ್ಸ್ನೆಲ್ಲ ಎತ್ಕೊಂಡು ಅಲ್ಲಿ ಕಾಣಿಸ್ತಿದೆ ನೋಡಿ. ಸೊ ಎತ್ಕೊಂಡು ಬಂದಿದ್ದಾನೆ ಆಚೆ ಕಡೆ, ಎಲ್ಲ ತೂದಿ 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 ಬಿಸಾಕ್ತಿದ್ದಾನೆ. ಅದಕ್ಕೆ ಬೈದೆ ಮುನ್ಸ್ಕೊಂಡು ಹೋಗಿ ನನ್ನ ಮೇಲೆ. ಇದು ಪಾಪ ಇದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.